ಇನ್ನೊಂದು ಯಾವತ್ತಾದ್ರೂ ಬದುಕಿದ್ರೆ ಬಂದು ವಿಡಿಯೋ ಮಾಡೋಣ. ಏನಾಯ್ತು ನೋಡಿ, ಇದು ಹೆಂಗೆ ಕಾಣಿಸ್ತಿದೆ? ಹೆಂಗೆ ಕಾಣಿಸ್ತಿದೆ ಅಂತ ಬೇರೆ ಕೇಳ್ತೀರಪ್ಪ. ಬ್ರೋ ಈ ರೂಮ್ ಯಾಕೋ ಸೈ ಕಾಣಿಸ್ತಿದೆ. ಆಚೆ ಬಾ, ಆಚೆ ಬಾ. ಆ ಕೈ ನೋಡಿದವಾಗಿಂದ ನನಗೆ ಇವಾಗ ಸ್ವಲ್ಪ ಗಾಬರಿ ಆಗ್ತಿದೆ. ಸೊ ಬನ್ನಿ ಬ್ರೋ. ಸೌಂಡ್ ಎಲ್ಲ ಇಲ್ಲಿಂದನೇ ಕೇಳಿಸಿರೋದು, ಓಕೆನಾ? ಸೌಂಡ್ ಎಲ್ಲ ಇಲ್ಲಿಂದನೇ ಬರ್ತಿರೋದು. ಬ್ರೋ ಇಷ್ಟು ದೊಡ್ಡ ಲೊಕೇಶನು, ನಾವು ಹಿಂಗೆ ಜೊತೆಲೇ ಹೋದರೆ ಆಗೋಲ್ಲ. ನೀವು ಕೆಳಗಡೆ ಹೇಳಿದ್ರಿ ಜೊತೆಲಿ ಹೋಗೋಣ ಅಂತ, ಬಟ್ ಇದು ಆಗೋಲ್ಲ ಇದು, ಆಯಿತಾ? ಅದರಿಂದ ನೀವೇನು ಮಾಡ್ತೀರಾ, ನಿಮ್ಮ ಹತ್ರ ಕ್ಯಾಮ್ರಾ ಇದೆ, ನೀವಿಬ್ಬರು ಜೊತೆಗೆ ಹೋಗಿ ಆ ಕಡೆ. ಏನಿಲ್ಲ ಬ್ರೋ, ಏನು ಟೆನ್ಷನ್ ತೊಗೊಂಬೇಡ, ಏನಿಲ್ಲ. ನೀವು ಹಿಂಗಿಂದ ಹಿಂಗೆ ಬನ್ನಿ, ನಾನು ಹಿಂಗಿಂದ ಹಿಂಗೆ ಬರ್ತೀನಿ. ಏನು ಮಾಯ ಆಗಲ್ಲ ಬ್ರೋ, ನಾವೆಲ್ಲರೂ ಇದ್ದೀರಲ್ವ, ಜೊತೆಗಿದ್ದೀರಿ. ಏನಾದರೂ ಆದರೆ ಕರಿ, ಏನೂ ಆಗಲ್ಲ ಬ್ರೋ. ಆ ಥರ ಮೈಂಡ್ ಇಕ್ಕೊಂಬೇಡ ಬ್ರೋ, ಆ ಥರ ಮೈಂಡೇ ಇಕ್ಕೊಂಬೇಡ. ಫಸ್ಟ್ ತೆಗೆದುಬಿಡ ಮೈಂಡು. ನೋಡು, ಅದಕ್ಕೆ ನೀನು ಹಿಂಗಿರೋದ್ರಿಂದನೇ ಅದು ಭಯ ಬೀಳ್ಸೋಕೆ ಟ್ರೈ ಮಾಡ್ತಿದ್ದೆ, ನಮ್ಮನ್ನ ಓಡಿಸ್ಬೇಕಂತ ಟ್ರೈ ಮಾಡ್ತಿದ್ದೆ. ಆ ಥರ ಮೈಂಡ್ ಇಕ್ಕೊಂಬೇಡ. ನಾವು ಧೈರ್ಯವಾಗೇ ಇರೋದು, ನಾವೇನು ಎದುರು ಹೋಗಲ್ಲ. ನಿಮ್ಗೆ ಅರ್ಥ ಆಗ್ತಿದೆಯಾ ಇಲ್ವಾ ಅಂತ ನನಗೆ ಗೊತ್ತಿಲ್ಲ. ನೀವು ಅಷ್ಟೆಲ್ಲ ಸೌಂಡ್ ಮಾಡಿದ್ರು ನಾವು ಇಲ್ಲೇ ಇದ್ದೀರಿ ಅಂದರೆ ಅರ್ಥ ಮಾಡ್ಕೊಳ್ಳಿ. ನಾನೇನು ನೀವು ಹಂಗೇ ಬನ್ನಿ, ನಾನು ಹಿಂಗೆ. ನಿಜವಾಗ್ಲೂ ಒಂದು 3 ಮಿನಿಟ್ಸು ಏನಾದರೂ ನೋಡಿ, ಹೆವಿ ಏನಾದರೂ ಸೌಂಡ್ ಆಯಿತು ಅಂತ ಹೇಳಿದ್ರೆ ಬಂದ್ಬಿಡಿ ಬ್ರೋ ಆ ಕಡೆ. ಓಕೆ ಬ್ರೋ, ಓಕೆ. ಆದಷ್ಟು ನಾವಿಬ್ರು ಟ್ರೈ ಮಾಡ್ತೀವಿ. ಫುಲ್ಲಿ ಹೆವಿ ಸೌಂಡ್ ಆಯಿತು ಅಂತ ಹೇಳಿದ್ರೆ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ ನಿಮ್ಗೇನು ಎಕ್ಸ್ಪೀರಿಯನ್ಸ್ ಇದೆ, ಫಸ್ಟ್ ಆಫ್ ಆಲ್ ನಮ್ಗಳಿಗೆ ಎಕ್ಸ್ಪೀರಿಯನ್ಸ್ ಇಲ್ಲ. ನೀವಿಬ್ಬರೇ ಹೋಗಿ ಬ್ರೋ. ಇವಾಗ ನೀವಿಬ್ಬರು ಹೆಂಗಿದ್ರು ಹೊಸ ಎಕ್ಸ್ಪೀರಿಯನ್ಸ್ ಅಲ್ವಾ, ನೀವು ಅದು ಯೂಸ್ ಮಾಡ್ಕೊಳ್ಳಿ. ಇದನ್ನು ನಾನು ಹೇಳ್ತಿರೋದು ಇಲ್ಲ, ಫೀಲ್ ಮಾಡೋಣ ಅಂತಲೇ ನಿಜವಾಗ್ಲೂ ಬಂದಿದ್ದು. ಬಟ್ ಏನು ನಾವು ಈ ಕಾಲೇಜ್ ಒಳಗಡೆ ಗೇಟ್ ಎಂಟ್ರಿ ಏನಾಗ್ತಿದ್ವಿ ಆ ಟೈಮಲ್ಲಿ ಹೆವಿ ಅಂದರೆ ಹೆವಿ ಸೌಂಡ್ ಬರ್ತಿದೆ. ಅದರಲ್ಲಿ ಎಸ್ಪೆಷಲಿ ಮ್ಯಾನ್ ಹ್ಯಾಂಡ್ಲಿಂಗ್ ಯಾವ ಥರ ಮಾಡ್ದಂಗೆ ಬರುತ್ತೆ ಆ ಥರ ಹೆವಿ ಸೌಂಡ್ ಬರ್ತಿದೆ. ಏನೋ ಸೌಂಡ್ ಬರ್ತಿದೆ. ಸರಿ ಬ್ರೋ, ಟೈಮ್ ವೇಸ್ಟ್ ಮಾಡೋದು ಬೇಡ. ಇವಾಗ ಟೈಮ್ ಜಾಸ್ತಿ ಆಯಿತು. ಏನು ಇಲ್ಲ ಗುರು, ನೀನು ಹೋಗಿ ಬ್ರೋ ನೀನು ಕರ್ಕೊಂಡು ಹೋಗೋಣ. ಓಕೆ ಬ್ರೋ. ಏನಾದರೂ ಹೆವಿ ಏನಾದರೂ ಆದರೆ ಬ್ರೋ ಒಂದೇ ಒಂದು ಕೂಗ್ ಮಾಡು ಬ್ರೋ, ನಾನು ಇಮಿಡಿಯೇಟಾಗಿ ಬರ್ತೀನಿ ಬ್ರೋ. ಫೋನ್ ಮಾತ್ರ ಆನಲ್ಲೇ ಇಟ್ಕೋ ಬ್ರೋ. ಓಕೆ. ಸಿಗ್ನಲ್ ಬೇರೆ ಬ್ರೋ, ಒಂದೇ ಪಾಯಿಂಟ್ ಸಿಗ್ನಲ್ ಇರೋದು. ಸರಿ ಬ್ರೋ, ನೀವು ಫೋನ್ ಮಾತ್ರ ಮರಿಬೇಡ. ಓಕೆ. ಇಲ್ಲಿಂದ ಇಲ್ಲಿಗೆ ಬಂದ್ಬಿಡಿ, ನಾನು ಬಂದ್ಬಿಡ್ತೀನಿ. ಬ್ರೋ ನೀನೇ ಬ್ರೋ ಇಲ್ಲಿಂದ ಇಲ್ಲಿಗೆ ಬಂದ್ಬಿಡಿ ಅಂತೀಯಾ? ಸೌಂಡ್ ನೋಡಿದ್ರೆ ನನಗೆ ಇಲ್ಲಿ ಪುಕ್ಕು ಅಂತ ಇದೆ. ಸರಿ ಹುಷಾರು ಬ್ರೋ, ಹುಷಾರು. ಏನಾದರೂ ಆದರೆ ಕರೀರಿ, ಒಂದು ಕೂಗಿ ನಾನು ಬಂದ್ಬಿಡ್ತೀನಿ. ಬಿಡಿ ಅದೆಲ್ಲ ತಲೆಗೆಡ್ಸ್ಕೊಂಬೇಡ, ಸೈಲೆಂಟಾಗಿ ಹೋಗು. ಏನಾದರೂ ಕಾಣಿಸಿದ್ರೆ ಕ್ಯಾಪ್ಚರ್ ಮಾಡು. ಇದೇ ನಿಮಗೆ ಫಸ್ಟ್ ಟಾಸ್ಕು ಪ್ರಜ್ವಲ್ ಅವರೇ. ವಿಡಿಯೋದಲ್ಲಿ ನಿಮ್ಮ ಟಾಸ್ಕ್ ಇದು. ಏನಾದರೂ ಇದ್ರೆ ಕ್ಯಾಪ್ಚರ್ ಮಾಡಿ. ಓಕೆ. ಏನು ಬ್ರೋ, ಎಲ್ಲಿ ಬಿಟ್ಟು ಹೋಗ್ತಾವ್ರಲ್ಲ ಬ್ರೋ ಇವರು. ನನಗೂ ಗಾಬರಿ ಮಾಡ್ಬಿಡಿ. ಯಪ್ಪ, ಇದು ಬಂದ್ವಿ ಅನ್ಕೊಂತೀನಲ್ಲ, ಇದು ಬಂದ್ವಿ ಬ್ರೋ. ಲೈಬ್ರರಿ ಬ್ರೋ, ಇದೇನು ಬ್ರೋ ಇದು? ಇರು ಬ್ರೋ ಒಂದು ನಿಮಿಷ ಇರು ಬ್ರೋ. ಇದೇನು ಬ್ರೋ ಇದು ಹಿಂಗೆ ಅಡ್ಡ ಹಾಕಿದೆ? ನಾವು ಬರ್ಬಾರ್ದಂತ ಅಡ್ಡ ಹಾಕಿದೆ ಏನು ಬ್ರೋ? ನೀವು ಬನ್ನಿ ಬ್ರೋ, ನೀವು ಒಬ್ಬರೇ ನಿಂತ್ಕೊಬಿಡಿ, ನಾನು ಒಬ್ಬನೇ ಬಿಟ್ಬಿಟ್ಟು ಅಂತಲ್ಲ ನೋಡಿ ಇಲ್ಲಿ ಏನಕ್ಕೆ ಗುರು ಹಾಕಿರೋದಿಲ್ಲ? ಅದನ್ನೇ ಗೊತ್ತಿಲ್ಲ, ಅಡ್ಡ ಥರ ಹಾಕಿದೆ. ನಾವು ಬರ್ಬಾರ್ದು ಬ್ರೋ. ಅಲ್ಲ ಬ್ರೋ, ಇಲ್ಲ ಏನಕ್ಕೆ ಬ್ರೋ ಇಲ್ಲಿ ಈ ಜಾಗದಲ್ಲಿ ಇವೆಲ್ಲ ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ. ಯಾರೋ ಬ್ರೋ, ನಾನು ನಿಮ್ಮ ತಂಟೆಗೆ ಬಂದಿಲ್ಲ ಬ್ರೋ. ಬ್ರೋ ಎಲ್ಲ ಕಡೆ ಸೌಂಡ್ ಬರ್ತಿದೆ ಬ್ರೋ. ಬನ್ನಿ ಬ್ರೋ, ನೀವೆಲ್ಲರೂ ಹೋಗ್ತಿದ್ದೀರಾ? ಬ್ರೋ ಅಲ್ಲಿ ನೋಡು ಬ್ರೋ. ಇರಿ ಬ್ರೋ, ಬನ್ನಿ ಇಲ್ಲೆಲ್ಲ ಏನೋ ಆಗಿದೆ ಬ್ರೋ. ಏನೇನು ಬಿದ್ದಿದೆ ಬ್ರೋ? ಏನಿಲ್ಲ ನೋಡಿ ಫ್ರೆಂಡ್ಸ್, ಅಲ್ಲಿದ್ದಾರೆ ಅವರು. ಸೌಂಡ್ ಬಂತು.
ಸೌಂಡ್ ಬಂತು ಫ್ರೆಂಡ್ಸ್, ಬಂತು. ಏನೋ ಬಂತು ಸೌಂಡು, ಏನೋ ಅಲ್ತಿದೆ. ಒಯ್ ಏನದು? ಏನಿಲ್ಲ ಬಾಬು ಸೈಲೆಂಟಾಗಿ ಬಾಬು. ಸೌಂಡ್ ಬರ್ತಿದೆ, ನಮ್ಮವರು ಸೌಂಡ್ ಕೇಳಿಸ್ತಿದೆ. ಅವ್ರು ಏನಕ್ಕೋ ಗಾಬರಿ ಆಗ್ತವ್ರೆ. ಬ್ರೋ ನಿಮಿಷ ಪಕ್ಕದಲ್ಲೇ ಇರಿ, ಎಲ್ಲೋ ಹೋಗ್ಬಿಡಿ. ಏನು ಇದು? ಓ ಶಿಟ್, ನಾವು ಇನ್ನೇ ಸರೌಂಡಿಂಗ್ ಹಾಕಿ ನಾವು ಇನ್ನೂ ಅಲ್ಲಿ ಹೋಗಿದ್ರೆ ಇಲ್ಲಿ. ಓಯ್ಯಪ್ಪ ಬ್ರೋ ಬನ್ನಿ ಬ್ರೋ, ನೀವು ಮುಗಿಸ್ಬಿಡೋಣ. ಏನು ಬ್ರೋ ಬಾ ಅಂತದೆಯಲ್ಲ ಬ್ರೋ ನೀನು, ಅಲ್ಲಿ ಸೌಂಡ್ ಅಷ್ಟೊಂದು ಸೌಂಡ್ ಆಗ್ತೈತೆ. 1 2 3 ಅಂತೀನಿ, ಓಡೋಗ್ಬಿಡೋಣ. ಓ ಬ್ರೋ ನೀನೇನು ಓಡೋಗ್ಬಿಡ್ತೀಯ? ಎಲ್ಲಿ ತಲೆಗಿಲೆ ಮೇಲೆ ಏನು ಅಲ್ಲಿ? ಇರು ಬ್ರೋ, ನೀನು ಹಂಗೆಲ್ಲ ಓಡೋಗ್ಬೇಡ ನೀನು. ಇರು ಬ್ರೋ 1 2 3 ಅಂತೀನಿ. ಸೊ ಅವರಿಬ್ಬರನ್ನ ನಾನು ಏನಕ್ಕೆ ಬಿಟ್ಟೆ ಅಂದರೆ, ಹೊಸಬ್ರು, ಈ ಎಕ್ಸ್ಪೀರಿಯೆನ್ಸ್ ಅವ್ರಿಗೆ ಅಷ್ಟೊಂದು ಗೊತ್ತಿಲ್ಲ. ಸೊ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಾನು ನೋಡಬೇಕು. ಸೊ ಅದರಿಂದ ಅವರಿಬ್ಬರನ್ನೇ ಬೇಕಂತ ಎಸ್ಪೆಷಲಿ ಕಲಿಸಿದ್ದೀನಿ. ಸೊ ನೋಡೋಣ ಫ್ರೆಂಡ್ಸ್, ಅವ್ರು ಹೆಂಗೆ ರಿಯಾಕ್ಟ್ ಮಾಡ್ಕೊಂಡು ಬರ್ತಾರೆ ಅಂತ. ಸೌಂಡು ನಿಮಿಷ. ಏನಿಲ್ಲ, ಟಾಯ್ಲೆಟ್ಸ್. ಏನೋ ಕಿಚ್ತಿರೋ ಥರ ಸೌಂಡ್ ಅಂತೂ ಪಕ್ಕಾ ಕೇಳಿಸ್ತಿದೆ. ಕೆಟ್ಟದಾಗಿ ಸ್ಮೆಲ್ ಬೇರೆ ಬರ್ತಿದೆ ಫ್ರೆಂಡ್ಸ್. ಬಾತ್ರೂಮಲ್ಲಿ ಬಂದಾದ್ಮೇಲೆ ಸ್ಮೆಲ್ಲೇ ಗುರು ಬರೋದು ಅಂದರೆ ನೀವು ಹಂಗೆ ತಿಳ್ಕೊಂಬೇಡಿ. ಏನಾಯಿತು ಏನಾಯ್ತು? ಬ್ರೋ ಇಲ್ಲಿ ಒಂದು ರೂಮ್ ಇದೆ ಹಿಂದೆಗಡೆ. ಸಾರಿ ನಾನು ಅವ್ರಿಗೇನೋ ಆಯಿತು ಅಂದ್ಕೊಂಡು ಹೋಯ್ತಾ ಇದ್ದೆ ನಾನು ಹಂಗೆ. ಯಾವುದು ಬ್ರೋ? ಫ್ರೆಂಡ್ಸ್, ಇದಾದರೆ ನೀವು ಕ್ಲೀನಾಗಿ ನೋಡ್ಬೋದು. ಚಿಕ್ಕ ಮಗು ಆತ್ಮನ ಏನಂತ ಚಿಕ್ಕ ಮಗು ಬ್ರೋ, ಇದು ಚಿಕ್ಕ ಕೈಗಳು ಫ್ರೆಂಡ್ಸ್. ಇದು ನೋಡಿ, ಇದೆಲ್ಲ ತುಂಬ ಚಿಕ್ಕ ಕೈ. ಇದು ನಿಮ್ಗೆ ಕಾಣಿಸ್ತಿದೆಯಾ? ತುಂಬ ಚಿಕ್ಕ ಕೈ. ಇದೆಲ್ಲ ತುಂಬ ಚಿಕ್ಕ ಕೈ ಫ್ರೆಂಡ್ಸ್. ತುಂಬ ಚಿಕ್ಕ ಕೈ. ಅಷ್ಟೊಂದು ಚಿಕ್ಕ ಕೈ ಇಲ್ಲಿ ಬಂದು ಏನಕ್ಕೆ ಪರಿಚಬೇಕು ಬ್ರೋ? ಅದನ್ನ ನೋಡಿದ್ರೆ ಏನು ಅನ್ನಿಸ್ತಿದೆ ನಿಮಗೆ? ಹೆವಿ ಸೈಕಿದೆ ಫ್ರೆಂಡ್ಸ್. ಅದು ಆ ಕೈ ನೋಡಿದವಾಗಿಂದ ನನಗೆ ಇವಾಗ ಸ್ವಲ್ಪ ಗಾಬರಿ ಆಗ್ತಿದೆ. ನೋಡಿ ಇಲ್ಲಿ ನೋಡು, ಇಲ್ಲಿದೆ ನೋಡಿ, ಇಲ್ಲಿದೆ. ತುಂಬ ಚಿಕ್ಕ ಕೈಗಳು. ಯಾರೋ ಬಂದರೆ ಇಷ್ಟು ಚಿಕ್ಕ ಮಗುನ ಯಾರು ಕರ್ಕೊಂಬರ್ತಾರೆ ಗುರು ಇಂಥ ಲೊಕೇಶನ್ಗೆ? ಫ್ರೆಂಡ್ಸ್, ನೀವೇ ಇಲ್ಲಿ ಇಂಥ ಲೊಕೇಶನ್ಗೆ. ಇದೇನಿದು? ದಿಸ್ ಈಸ್ ಸುಧಾಕರ್, ಸಾರಿ, ರೂಮ್ ಇಸ್ ಏನೋ ಬರ್ದವ್ರೆ ಬ್ರೋ. ಅಲ್ಸು ಯಾವುದಕ್ಕೆ ಹೋಗ್ಬಿಟ್ಟಿದೆ ಅದು. ಸಾರಿ ಅಂತ ಬರ್ದವ್ರೆ. ಚಿಕ್ಕ ಕೈಗಳು ಫ್ರೆಂಡ್ಸ್. ನೀವು ನೋಡ್ಬಿಟ್ಟು ನೀವೇ ಹೇಳಿ. ಇಲ್ಲಿ ನೋಡಿ, ಚಿಕ್ಕ ಕೈ ಬ್ರೋ, ಚಿಕ್ಕ ಕೈ ಕ್ಲೀನಾಗಿ ಕಾಣಿಸ್ತಿದೆ. ಅದು ತುಂಬ ಚಿಕ್ಕ ಕೈ ಫ್ರೆಂಡ್ಸ್. ಅದು ನೋಡಿ, ಇವಾಗ ನಿಮಗೆ ಗೊತ್ತಾಗುತ್ತೆ. ಈ ರೂಮ್ ಫುಲ್ಲು ಇದೆ. ಇಲ್ಲಿ ನೋಡಿ, ಇಲ್ಲಿ ನೋಡಿ.
ಬ್ರೋ ಇಲ್ಲಿರೋದು ಬ್ರೋ ಏನೋ ಬಂದಂಗಾಗಿ ಬ್ರೋ ಈ ರೂಮಿಗೆ ಬಂದದ್ದು ಇದೇನಿಲ್ಲ ಬ್ರೋ. ಇಲ್ಲ ಬ್ರೋ ನನಗೆ ಯಾಕೋ ಈ ರೂಮ್ ಏನೋ ಸ್ವಲ್ಪ ಮಿಸ್ ಹೊಡಿತಿದೆ ಬ್ರೋ ನನಗೆ. ಬ್ರೋ ಆಚೆ ಬಂದ್ಬಿಡಿ ಬ್ರೋ ಬಂದ್ಬಿಡಿ ಬ್ರೋ. ಸೀರಿಯಸ್ ಆಗಿ ಈ ರೂಮ್ ಯಾಕೋ ಮಿಸ್ ಹೊಡಿತಿದೆ. ಅಷ್ಟು ಚಿಕ್ಕ ಕೈ ಅಮ್ಮಮ್ಮ ಅಂದ್ರೂ ಒಂದು ನನಗೆ ಗೊತ್ತಿರೋಂಗೆ 1.5 ವರ್ಷ ಮಗು ಇಲ್ಲಾಂದರೆ 2 ವರ್ಷ ಮಗು. ಏನು ಬ್ರೋ ಅಷ್ಟು ಚಿಕ್ಕ ಕೈ ಎಲ್ಲೂ ಇಲ್ಲ ಬ್ರೋ. 1.5 ವರ್ಷ ಮಗು ಇಲ್ಲಾಂದರೆ 2 ವರ್ಷ ಅಷ್ಟೇ ಫ್ರೆಂಡ್. ಅಯ್ಯೋ ಬ್ರೋ ಬ್ರೋ ನಾವು ಇದೇ ತಾನೆ ಆ್ಯಕ್ಚುಲಿ ಎದುರ್ಕೊಂಡಿರೋದು. ಇದೇನು ಬ್ರೋ ಇದು? ಇದೇ ಸ್ಪಾಟಲ್ಲಿ ಬರ್ತಿದ್ದು ನಾವು ನೋಡಿದಾಗ ನಮ್ಗೆ ಇಲ್ಲಿಂದಲೇ ಕಾಣಿಸ್ತಿದ್ದು. ಬ್ರೋ ಬನ್ನಿ ಬ್ರೋ ಬನ್ನಿ ಬ್ರೋ ಸೇಫ್ ಇಲ್ಲ ಬನ್ನಿ ಬ್ರೋ ಇಲ್ಲಿಂದ ಮೂವ್ ಬ್ರೋ. ಓಯ್ ಶಿಟ್ ಏನಾಯಿತು? ಒಂಥರ ಬ್ರೀತ್ ಮಾಡೋ ಸೌಂಡ್ ಕೇಳಿಸ್ತಿದೆ ಬ್ರೋ ಇಲ್ಲಿ. ಅಲ್ಲಿ ಬ್ರೋ ಆಚೆಯಿಂದ ಬ್ರೋ ಇಲ್ಲೊಂದು ಹೆವಿ ಮೇಲ್ಗಡೆ ಬೇಕಾದ್ರೆ ನಮ್ಮನ್ನೇ ಟಾರ್ಗೆಟ್ ಮಾಡಿ ಗರ್ಲ್ಸ್ ವೇಟಿಂಗ್ ಅಂತ ಬೇರೆ ಹಾಕಿದ್ದಾರೆ. ಏನಂತ? ಗರ್ಲ್ಸ್ ವೇಟಿಂಗ್ ಅಂತ ಇದೆ. ಹಾಂ ನಾವು ಇಲ್ಲಿ ಬಂದಿದ್ದ ತಕ್ಷಣ ಇಲ್ಲಿ ಬಂದು ನಿಂತ್ಕೊಂಡಿದ್ದೀನಿ. ಕಿವಿ ಹತ್ರ ಏನೋ ಒಂದು ನಿಮಗೆ ಇನ್ನೊಂದು ಆಶ್ಚರ್ಯ ತೋರಿಸ್ತೀನಿ ಬನ್ನಿ ನನ್ನ ಜೊತೆ. ಬ್ರೋ ಅಲ್ಲಿಗಿಂತ ಇಲ್ಲೇ ಬ್ರೋ ಜಾಸ್ತಿ ಆಗ್ತಿದೆ ಆ್ಯಕ್ಟಿವಿಟೀಸು. ಬ್ರೋ ರೂಮಲ್ಲಿ ನೋಡ್ಬೇಕು ಬ್ರೋ ನೀವು ಬನ್ನಿ ನಾನು ತೋರಿಸ್ತೀನಿ. ಬ್ರೋ ಇಲ್ಲಿ ಆ್ಯಕ್ಟಿವಿಟಿ ಜಾಸ್ತಿ ನಡೀತಿದೆ. ಅದನ್ನ ನೋಡಿ ಗಾಬರಿ ಆಗಬೇಡಿ, ಆರಾಮಾಗಿ ಬ್ರೋ ನೋಡಿ ಬ್ರೋ ನನ್ನ ಬಿಟ್ಟು ಹೋಗ್ಬಿಡ್ರಿ ಬ್ರೋ. ಯಾರಾದ್ರೂ ಒಬ್ರು ನನ್ನ ಹಿಂದೆಗಡೆ ಇರಿ ಬ್ರೋ. ಸೌಂಡ್ ನಮ್ಗೆ ಕೇಳಿಸ್ತಿದೆ. ನಾನು ತೋರಿಸ್ತೀನಿ ಬ್ರೋ ಬಂದ್ಬಿಡಿ ಬ್ರೋ ನೀವು. ನಾನು ತೋರಿಸ್ತೀನಿ ಬನ್ನಿ. ಬಂದ್ಬಿಡಿ ಅಂತ ಅದಿರ ಹಿಂದೆಗಡೆ ಎಲ್ಲ ಸೌಂಡ್ ಕೇಳಿಸ್ತೈತೆ ನಮಗೆ ನೋಡಿ ಬ್ರೋ. ಏನಾದರೂ ಇದ್ರೆ ಹಿಂದೆ ತಿರುಗಿ ನೋಡಬಾರ್ದು ಅಂತಾರೆ. ಬ್ರೋ ನೋಡಿ ಬ್ರೋ ಆ ಕಡೆ ಬ್ರೋ ಬಂದ್ಬಿಡಿ ಬ್ರೋ. ಈ ಕಡೆ ಬನ್ನಿ ಬ್ರೋ ನೀವು. ಆ ಕಡೆ ಒಬ್ಬರು ಬಿಡಿ ಗಾಬರಿ ಆಗಬೇಡಿ, ಆರಾಮಾಗಿರಿ. ಇವಾಗ ನಾನೊಂದು ತೋರಿಸ್ತೀನಿ. ಏನು ಬ್ರೋ? ಅದನ್ನು ನೋಡಿಬಿಟ್ಟು ನೀವೇನಂತ ಗೆಸ್ ಮಾಡಿ. ಬ್ರೋ ಯಾವುದು ಬ್ರೋ? ಬ್ರೋ ಅರ್ಥ ಬ್ರೋ ಇದು. ಅಲ್ಲ ಬಿಡು ಬ್ರೋ, ಅಲ್ಲ ಬಿಡು. ಬ್ರೋ ನಿಮಿಷ ನೀವು ಸಡನ್ ಆಗಲ್ಲ ಇದು ಮಾಡೋದು. ಏನೂ ಇಲ್ಲ, ಏನು ಸಡನ್ ಆಗಿ ಮಾಡಲ್ಲ. ಇದೆಲ್ಲ ಏನಲ್ಲ. ಶಿಟ್ ಬ್ರೋ. ಬ್ರೋ ಏನೋ ಪಡ್ಚಿರೋ ಥರ ಏನೋ ಪಡ್ಚಿರೋ ಥರ ಬ್ರೋ. ಏನು ಚಿಕ್ಕ ಮಗು ಕೈ ಥರ ಇದೆ. ಯಾವ ಥರ ಇದೆ? ಚಿಕ್ಕ ಮಗು ಕೈ ಥರ ಬ್ರೋ ಮೇಲೆ ನೋಡಿ ಬ್ರೋ. ಯಾರಾದರೂ ಮೇಲೆ ಹತ್ತಕ್ಕಾಗುತ್ತಾ ಬ್ರೋ? ನೋಡಿ ಬ್ರೋ ಅಲ್ಲಿ ಚಿಕ್ಕ ಮಗು ಮೇಲೆ ಮುಟ್ಬೇಡ ಬ್ರೋ. ಇವಾಗ ನಾನು ತೋರಿಸೋದು ಇದನ್ನು ನೋಡು, ಆಯಿತಾ? ಇದನ್ನು ನೋಡು, ಬ್ರೋ ಹತ್ತಿರೋ ಥರ ಇಲ್ಲಿ ನೋಡು. ನೋಡಿ ಹೆಂಗೆ ಅನಿಸ್ತಿದೆ ಬ್ರೋ ನಿಮಗೆ? ಹೊರಗಡೆ ಬಿಟ್ಬಿಡು. ಬ್ರೋ ಇದೇನು ಬ್ರೋ ಚಿಕ್ಕ ಪಾಪು ಥರ ಇದೆ. ಚಿಕ್ಕ ಪಾಪು 1.5 ವರ್ಷ 2 ವರ್ಷ ಮಗು ಕೈ ಇದ್ದಂಗಿದೆ. ಅದನ್ನ ಹೆಂಗೆ ಇಲ್ಲಿ ಈ ಥರ ಲೊಕೇಶನ್ಗೆ ಕರ್ಕೊಂಬರೋ ಚಾನ್ಸ್ ಇದೆ? ಪಡ್ಚಿರೋ ಥರನೇ ಇದೆ ಬ್ರೋ. ಏನು ಬ್ರೋ ಎಲ್ಲೆಲ್ಲಿದೆ ಅಂದರೆ ನೋಡಿ, ಇಲ್ಲಿದೆ. ಇನ್ನೂ ಕ್ಲಾರಿಟಿ ಬೇಕಾ? ಏನು ಅನ್ನಿಸ್ತಿದೆ ಬ್ರೋ ಪ್ರಜ್ವಲ್ ಬ್ರೋ ಅದನ್ನು ನೋಡಿದ್ರೆ? ಮುಟ್ಬೇಡ ಬ್ರೋ. ಬ್ರೋ ಇನ್ನೂ ಕ್ಲಾರಿಟಿ ಬೇಕಾ ನಿಮಗೆ? ಇನ್ನೂ ಕ್ಲಾರಿಟಿ ಬೇಕಾ? ತೋರಿಸ್ತೀನಿ. ನೋಡಿ ಬಾ ಬ್ರೋ, ಇಲ್ಲಿ ನೋಡು ಬ್ರೋ, ಇನ್ನೂ ಕ್ಲಾರಿಟಿ. ಇಲ್ಲೋಡಿ ಬ್ರೋ ನಿಮಿಷ ಕ್ಲೀನಾಗಿ ಮುಟ್ಬೇಡ. ಏನು ಅನಿಸ್ತಿದೆ ಬ್ರೋ? ಬ್ರೋ ಅಲ್ಲಿ ಅಷ್ಟೊಂದು ಕ್ಲಿಯರಾಗಿ ಕಾಣಿಸ್ತಿದೆ. ಪಾಪು ಏನೋ ಆಟ ಆಡ್ಕೊಂಡು. ಬ್ರೋ ಇಲ್ಲಿ ಚಿಕ್ಕ ಮಗು ಏನು ಬರಸಾಗಿ ಅದು 1 ವರ್ಷ ಅಷ್ಟೇ, ಅಷ್ಟು 1.5 ವರ್ಷ ಕೈ ಇದ್ದಂಗೆ ಇದೆ ಅದು. 1.5 ವರ್ಷ 2 ವರ್ಷ ಬ್ರೋ. ಬ್ರೋ ಏನೋ ಹೇಳಿ ಬ್ರೋ. ಇಲ್ಲ ಬ್ರೋ ಏನೋ ಹೇಳಿ ಬ್ರೋ. ಇಲ್ಲಿ ಏನಾಯಿತು? ಇಲ್ಲಿ ನೋಡಿ ಬ್ರೋ ಏನೋ ಹೇಳಿ ಬ್ರೋ. ಏನಾಯ್ತು ಬ್ರೋ? ಇಲ್ಲಿ ಹೇಳಿದ್ದು ಬ್ರೋ ಏನೋ ಆ ಕಡೆ ಬಂದು ನೋಡಿದ್ರು. ಎಳೀತಾ? ಹ್ಞೂ ಬ್ರೋ. ನಿಮ್ಮನ್ನು ಎಲ್ದಂಗೆ ಆಯ್ತಾ? ಹ್ಞೂ ಬ್ರೋ.
ಅದಕ್ಕೆ ಸರಿ ಸರಿ ಬ್ರೋ, ಈ ರೂಮ್ ಯಾಕೋ ನನಗೆ ಡೌಟ್ ಹೊಡಿತಿದೆ. ಈ ರೂಮಲ್ಲಿ ಇರೋದು ಮುಟ್ಬೇಡ ಬ್ರೋ, ಯಾವುದು ಕೈಗಳು ಯಾವುದು. ಈಗಿಂಗಿಲ್ಲ ಹೆಂಗೆ ಬರುತ್ತೆ ಅದೇ ಬ್ರೋ, ಈ ರೂಮೇ ಒಂಥರ ಮಿಸ್ಟ್ರಿ ಇದೆ ಬ್ರೋ. ಬಟ್ ಇಲ್ಲಿ ನೋಡು, ಇದು ನೋಡು, ಇದು ಹೆಂಗೆ ಕಾಣಿಸ್ತಿದೆ. ಹೆಂಗೆ ಕಾಣಿಸ್ತಿದೆ ಅಂತ ಬೇರೆ ಕೇಳ್ತೀರ ಬ್ರೋ. ಬ್ರೋ ಈ ರೂಮ್ ಯಾಕೋ ಸೈಕ್ ಕಾಣಿಸ್ತಿದೆ. ಆಚೆ ಬಾ, ಆಚೆ ಬಾ. ಸೈಕ್ ಹೆವಿ ಸೈಕ್ ಇದೆ ಗುರು. ಫ್ರೆಂಡ್ಸ್ ಇಲ್ಲಿ ಹೆವಿ ಸೈಕ್ ಇದೆ. ಈಗಿಂಗಿಲ್ಲ ಹೆಂಗೆ ಬರುತ್ತೆ ಅದೇ ಬ್ರೋ, ಈ ರೂಮೇ ಒಂಥರ ಮಿಸ್ಟ್ರಿ ಇದೆ ಬ್ರೋ. ಹೆವಿ ಸೈಕ್ ಕಾಣಿಸ್ತಿದೆ ಹೆವಿನಾ ಗುರು. ನನಗೆ ಇಷ್ಟೊಂದು ಗಾಬರಿ ಯಾವತ್ತೂ ಬಿದ್ದಿಲ್ಲ, ಅಷ್ಟೊಂದು ಗಾಬರಿ. ಫಸ್ಟ್ ಟೈಮ್ ನಾನು ಬ್ರೋ ಅಬ್ಸರ್ವ್ ಮಾಡಿದ್ರೆ ಆ ರೂಮಲ್ಲಿ ನೋಡಿದ್ರೆ ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ನಡೀತಿದೆ. ಇಲ್ಲಿ ಬರೀ ಸೌಂಡ್ಸು ಆ ಥರದ ಸೌಂಡ್. ಆ ರೂಮ್ ಏನೋ ಮಿಸ್ಟ್ರಿ ಇದೆ ಗುರು, ಸೀರಿಯಸ್ ಆಗಿ ಏನೋ ಮಿಸ್ಟ್ರಿ ಇದೆ. ಇನ್ನೊಂದು ಏನಂತಂದರೆ ನನಗೆ ಕ್ಲೀನಾಗಿ ಅರ್ಥ ಆಗಿರೋದು, ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಇಲ್ಲಿ ಒಂದಂತೂ ಇಲ್ಲ ಗುರು, ಒಂದಕ್ಕಿಂತ ಜಾಸ್ತಿ ಇದ್ದಾವೆ. ಇನ್ನೊಂದು ಚಿಕ್ಕ ಮಗು ಆತ್ಮ ಏನಾದರೂ ಇದೆಯಾ ಆ ಕೈ ಈ ಟೈಮಲ್ಲಿ? ಆದರೂ ಕೈ ಮಾರ್ಕೆಲ್ಲ ಅಷ್ಟೊಂದು ಇದಾವಲ್ಲ ಬ್ರೋ, ಆಟ ಆಡ್ಕೊಂಡು ಹಂಗೆ. ಶಟ್ ಎಕ್ಸ್ಪೆಷಲಿ ಆ ರೂಮಲ್ಲಿ ಹೋಗ್ತಿದ್ದಂಗೆ ನೋಡಿದ್ರೆ ಸೌಂಡ್ಸ್ ಎಲ್ಲ ಬರ್ತಿದೆ. ಅದರಲ್ಲಿ ಎಕ್ಸ್ಪೆಷಲಿ ಹೆವಿ ಕಲ್ಲಿಗೆಲ್ಲ ಎಸ್ತಿದ್ದೆಲ್ಲ. ಅದೇ ಬ್ರೋ ಗೊತ್ತಾಗ್ತಿಲ್ಲ. ಬ್ರೋ ಬ್ರೋ ಏನೋ ಸೌಂಡ್. ಬ್ರೋ 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 ಒಯ್ ಬ್ರೋ 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 ಒಯ್ ಬ್ರೋ ಬ್ರೋ ನೋಡಿದ್ರ ಕ್ಲಿಯರಾಗಿ? ಬಾ ಬ್ರೋ, ಬಾ ಬ್ರೋ, ಬಾ ಬ್ರೋ, ಬಾ ಬ್ರೋ, ಬಾ ಬ್ರೋ, ಬಾ ಬ್ರೋ, ಬಾ. ಯಾರದು ಇವಾಗ? ನೀವು ಯಾರೋ ಹೋಗಿದ್ದು ನಾನು ನೋಡಿದೆ. ಯಾರು ಹೋಗಿತ್ತು? ಯಾರೋ ಹೋಗಿರೋದು ನೋಡಿದೆ ನಾನು. ಎಲ್ಲಿ ಬ್ರೋ? ಬ್ರೋ ಎಲ್ಲಿ ಬ್ರೋ? ಯಾರೋ ಈ ಕಡೆ ಬಂದಿರೋದು ನಾನು ನೋಡಿದೆ ಕ್ಲಿಯರಾಗಿ. ಬ್ರೋ ಏನೋ ಬಂದು ಬ್ರೋ. ಓ ಈ ಕಡೆ ರೂಮ್ ಇದೆ. ಫುಲ್ ಬ್ಲಾಕ್ ಆಗಿದೆ ಬ್ರೋ ಅದು. ಗಾಬರಿ ಆಗ್ಬೇಡ ಬ್ರೋ. ಕನ್ಫರ್ಮ್ ನೋಡಿದ್ರಲ್ಲ? ಒಂಥರ ಕಪ್ಪದಾಗಿ ಪಾಸ್ ಆಯಿತು 100%. ನೀವೆಲ್ಲ ನೋಡಿದ್ರಲ್ಲ ಬ್ರೋ? ಎಲ್ಲಿ ಬ್ರೋ? ಆ ಕಡೆ ಲಾಸ್ಟ್ ಕಾರ್ನರ್ ಪಾಸ್ ಆಯ್ತು. ಓಡಬೇಡಿ. ಬಾ ಬ್ರೋ ನಿಧಾನಕ್ಕೆ. ಸೌಂಡ್ ಮಾಡಬೇಡ. ಗಂಟ್ಲೆಲ್ಲ ಒಣಗೋಯ್ತು, ನಿಜವಾಗ್ಲೂ ನನಗೂ ಒಣಗೋಯ್ತು ಬ್ರೋ ಗಂಟ್ಲೆಲ್ಲ, ಸೀರಿಯಸ್ ಆಗಿ. ಓಯ್ ಬ್ಯಾಟ್ ಇದೆ ಬ್ರೋ, ಲೈಟ್ ಅದ್ರ ಕಡೆ ಇಕ್ಬೇಡಿ. ಹೆವಿ ಸೈಕು. ಹಾಂ ಯಾಕೆ ಬ್ರೋ, ಏನಾಯ್ತು ಬ್ರೋ? ಇನ್ನೂ ಮೇಲೆ ಎಲ್ಲ ಇದೆ ಬ್ರೋ. ನೆಕ್ಸ್ಟ್ ಇನ್ನೊಂದು ಯಾವತ್ತಾದ್ರೂ ಬದುಕಿದ್ರೆ ಬಂದು ವಿಡಿಯೋ ಮಾಡೋಣ. ಏನಾಯ್ತು ಬ್ರೋ? ಸರಿ ಬ್ರೋ ಆಯಿತು, ನಿಮಗೆ ಟೆನ್ಷನ್ ಕೊಡೋ ಇಷ್ಟ ನನಗಿಲ್ಲ. ಸೊ ಫ್ರೆಂಡ್ಸ್, ಇಲ್ಲಂತೂ ಹೆವಿ ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟೀಸ್. ಬ್ರೋ ಇಲ್ಲಿ ಬ್ರೋ ಅದೇನು ಬ್ರೋ, ಅದು ಸೌಂಡ್ ಮಾಡೋಕ್ಕಾಗುತ್ತಾ? ಅದಾಗಲ್ಲ ಬ್ರೋ, ಅದ್ರ ಕೈಲಾಗಲ್ಲ. ಬ್ರೋ ಜೋರಾಗಿ ಬಂತು ಬ್ರೋ ಸೌಂಡು. ಬ್ರೋ ಹಿಂದೇನು ಮುಂದೆ ಎರಡು ಕಡೆ ಬರ್ತಾ ಇದೆ ಬ್ರೋ. ಸೊ ನಾವು ಹೊರಡ್ತಾ ಇದ್ದೀರಿ, ನೀವು ಯಾವುದೇ ರೀತಿ ಟೆನ್ಷನ್ ತೊಗೊಳೋ ಅವಶ್ಯಕತೆ ಇಲ್ಲ. ಬಂದ್ಬಿಡಿ ಬ್ರೋ. ಬ್ರೋ ಬನ್ನಿ ಬ್ರೋ ಹೋಗೋಣ. ನಾವು ಹೊರಡ್ತಾ ಇದ್ದೀರಿ. ನಮಗೆ ಅದು ಇಲ್ಲಿ ನಾವಿರೋದಕ್ಕೆ ಇಷ್ಟ ಆಗ್ತಿಲ್ಲ ಬ್ರೋ. ಅದಕ್ಕೆ ನಿಜವಾಗ್ಲೂ ನಾವಿರೋದು ಅದಕ್ಕೆ ಇಷ್ಟ ಆಗ್ತಿಲ್ಲ. ಅಲ್ಲಿ ಏನೂ ಇಲ್ಲ ಬ್ರೋ, ಅಲ್ಲೇ ಸೌಂಡ್ ಬರ್ತಿರೋದು. ಬ್ರೋ ಇದೇನೋ ಬೇರೆ ಸೌಂಡು ಬ್ರೋ, ಪಕ್ಕ ಇದೇನೋ ಬೇರೆ ಸೌಂಡು ಬ್ರೋ. ಫ್ರೆಂಡ್ಸ್ ಇಲ್ಲಿ ಕ್ಲಿಯರಾಗಿ ಇಲ್ಲಿ ಬೇರೆ ಥರ ಸೌಂಡ್ ಕೇಳಿಸ್ತಿದೆ. ನಮಗೆ ಸ್ಟಾರ್ಟಿಂಗ್ ಬಂದಿರೋ ಸೌಂಡು ಇವಾಗ ಬರ್ತಿರೋ ಸೌಂಡು ತುಂಬ ಚೇಂಜಸ್ ಇದೆ. ಎಕ್ಸ್ಟ್ರೀಮ್ ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ನಡೀತಿದೆ. ಬ್ರೋ ಇಲ್ಲಿ ಕೋಲ್ಡ್ ಇದ್ರೂ ಬೆವರು ಕಿತ್ಕೊತಾ ಇದೆ ಬ್ರೋ ಇಲ್ಲಿ. ಸೊ ಫ್ರೆಂಡ್ಸ್, ನಾವಂತೂ ಇವತ್ತು ಅವರೆಲ್ಲ ಈ ಕಡೆ ಊರೇ ಇಲ್ಲ ಬ್ರೋ, ನಾಯಿಗಳು ಹೆಂಗೆ ಬ್ರೋ ಇದು? ಬನ್ನಿ ಬ್ರೋ, ಕೂಲ್. ಸೊ ಫ್ರೆಂಡ್ಸ್,
ಇವಾಗಾದ್ರೆ ಇಲ್ಲಿಂದ ನಾವು ಆಚೆ ಹೋಯ್ತಿದ್ದೀರಿ, ನಿಮ್ಗೆ ಆಚೆ ಹೋಗ್ಬಿಟ್ಟು ಸಿಗ್ತೀನಿ. ಇಲ್ಲಾಂದರೆ ನಿಮಗೆ ಹೋಯ್ತಾನೆ ನಾನು ದಾರಿ ತೋರಿಸ್ತೀನಿ. ನೀವು ಬಿಡು ಬ್ರೋ, ಬರ್ತೀನಿ ಮತ್ತೆ. ಬಾ ಬ್ರೋ ಮತ್ತೆ ಬ್ರೋ ಮಾಡೋಣ ಇನ್ನೂ ಸ್ವಲ್ಪ ಹೊತ್ತು ಮಾಡೋಣ. ಹಾಂ ಮತ್ತೆ ನಿಂತ್ಕೊಂಡು ನೋಡ್ತಾನೆ ಇದೆಯಲ್ಲ ಬ್ರೋ. ಬ್ರೋ ನೋಡಕ್ ಹೋಗ್ಬೇಡಿ ಬ್ರೋ, ಅದು ಮತ್ತೆ ಬರುತ್ತೆ. ಹಿಂದೆ ತಿರುಗಿ ನೋಡಬಾರ್ದು ಅಂತ ಹೇಳ್ತಾರೆ. ಹಾಂ ನಾವೇನಾದರೂ ಹೋದ್ರೆ ಫಾಲೋಗಿಲ್ಲ ಏನಾದರೂ ಮಾಡ್ಕಿಟ್ಕೊಂಡ್ ಬರೋದು, ಯಾರಿಗಾದ್ರೂ ತೊಂದರೆಗಳು ಕೊಡೋದು ಆ ಥರ ನಿಮ್ಮ ಮೈಂಡ್ ಸೆಟ್ಟು ಬ್ರೋ. ಇನ್ನೊಂದು ಯಾವ್ದಾನ ಹೋಗ್ತಾ ದೇವಸ್ಥಾನಕ್ಕೆ, ನಾನು ಇಷ್ಟೊಂದು ಎಕ್ಸ್ಟ್ರೀಮ್ ಆ್ಯಕ್ಟಿವಿಟೀಸ್ ಎಲ್ಲೂ ನೋಡಿಲ್ಲ. ನಾನು ಫಸ್ಟ್ ಟೈಮ್ ನೋಡ್ತಾ ಇರ್ತಕ್ಕಂಥದ್ದು. ನಾನು ಲಾಸ್ಟ್ ಟೈಮ್ ಸ್ಮಶಾನ ವಿಡಿಯೋ ಮಾಡಿದ್ವಿ, ಬಟ್ ಅದರಲ್ಲೂ ಪರವಾಗಿಲ್ಲ ಅನಿಸ್ತು. ಬಟ್ ಇದರಲ್ಲಂತೂ ಹೆವಿ ಇದೆ ಸೌಂಡ್ಸು, ಕೇಳೋಕ್ಕೆ ಆಗ್ತಿಲ್ಲ. ನೀವೇ ನೋಡ್ತಾ ಇರಬೇಕು. ಅದರಲ್ಲೂ ಎಸ್ಪೆಷಲಿ ಬ್ರೋ, ಯಾರಿಗಾದ್ರೂ ಏನಾದರೂ ಪ್ರಾಬ್ಲಮ್ ಆಗೋ ಥರ ಇದ್ದರೆ ಇಲ್ಲೇ ಕ್ಲಿಯರ್ ಮಾಡಿಬಿಟ್ಟು ಹೋಗೋಣ ಬ್ರೋ. ನಮ್ಮಿಂದ ಫ್ಯಾಮಿಲಿಗೆ ಯಾವುದೇ ಕಾರಣಕ್ಕೂ ಪ್ರಾಬ್ಲಮ್ಗಳಾಗಬಾರ್ದು. ಯಾರಿಗೂ ಏನೂ ಆಗಲ್ಲ ಬ್ರೋ, ಖಂಡಿತ. ಬೇಕಾದರೆ ಎಲ್ಲರೂ ಒಂದು ಮಾಡೋಣ. ಏನು ಮಾಡೋಣ ಗೊತ್ತಾ, ನಾನು ಯಾವಾಗ ಆಫ್ ಕ್ಯಾಮ್ರಾದಲ್ಲಿ ಮಾಡೋದು, ಇವಾಗ ಆನ್ ಕ್ಯಾಮ್ರಾದಲ್ಲಿ ಮಾಡೋಣ. ನಿಮ್ಮ ಜಾಗಕ್ಕೆ ನಾನು ಬಂದು ನಿಮಗೆ ತೊಂದರೆ ಕೊಟ್ಟಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ನಮ್ಮ ಹಿಂದ್ಗಡೆ ಬರೋದೇ ಆಗಲಿ, ನಮ್ಮನ್ನು ಫಾಲೋ ಮಾಡೋದೇ ಆಗಲಿ ದಯವಿಟ್ಟು ಮಾಡಬೇಡಿ. ಸೌಂಡ್ ಬಂತು ಬ್ರೋ, ಬರುತ್ತೆ ಬ್ರೋ, ಅದು ಪಕ್ಕ ಬರುತ್ತೆ ಬ್ರೋ. ಅದು ಇಲ್ಲ ಬಿಡು ಬ್ರೋ, ನೀವೆಲ್ಲರೂ ಇಷ್ಟೇ ಹೇಳಿ ಬ್ರೋ. ಇಷ್ಟೆಲ್ಲ ಹೇಳಿದ್ವಿ ಅನ್ನೋದಲ್ಲ, ನಮ್ಮಿಂದ ಹೋಗಿ ಮನೆಯವ್ರಿಗೆ ಯಾರಿಗೂ ಪ್ರಾಬ್ಲಮ್ ಆಗಬಾರ್ದು ಅಂತ ನೀನು ರಿಕ್ವೆಸ್ಟ್ ಮಾಡ್ಕೊಂಡು ಸಾರಿ ಕೇಳ್ಬಿಡು ಒಂದ್ಸಲಿ. ಅಮ್ಮ ಸಾರಿ, ನಾವೇನಾದರೂ ಬಂದು ವಿಡಿಯೋ ಮಾಡಿಬಿಟ್ಟು ನಿಮ್ಗೆ ಏನಾದರೂ ಬೇಜಾರು ಮಾಡಿದರೆ, ಎಕ್ಸ್ಪೆಷಲಿ ನಾವು ಏನೋ ಎಕ್ಸ್ಪೆರಿಮೆಂಟ್ ಮಾಡೋಣ ಅಥವಾ ಎಕ್ಸ್ಪೆಷಲಿ ಏನೋ ಥ್ರಿಲ್ಲಿಂಗ್ ಮಾಡೋಣ ಅಂತ ಬಂದ್ವಿ. ಬಟ್ ನಮ್ಮಿಂದ ಏನಾದರೂ ಬೇಜಾರಾಗಿದ್ದರೆ ದಯವಿಟ್ಟು ಸಾರಿ. ಯಾಕೆ ಅಂತ ಹೇಳಿದ್ರೆ ನಮ್ಮಿಂದ ನಮ್ಮ ಫ್ಯಾಮಿಲಿಗಳಿಗೆ, ನಾವಿಲ್ಲಿ ತುಂಬ ಜನ ನಮ್ಮನ್ನು ನಂಬ್ಕೊಂಡು ತುಂಬ ಜನ ಇದ್ದಾರೆ, ಅವ್ರುಗಳಿಗೆ ಏನೂ ಪ್ರಾಬ್ಲಮ್ ಆಗಬಾರ್ದು ಅಷ್ಟೇ. ನಮ್ಮಿಂದ ಏನಾದರೂ ತಪ್ಪಾಗಿದ್ದರೆ ಸಾರಿ ಅಂತ ಕೇಳ್ತೀನಿ. ಸಾರಿ, ದಯವಿಟ್ಟು ನಮ್ಮನ್ನೇನು ಫಾಲೋ ಮಾಡ್ಕೊಂಬರೋದು ಆ ಥರ ಎಲ್ಲ ಮಾಡೋದಕ್ಕೆ ಹೋಗ್ಬಿಡಿ ದಯವಿಟ್ಟು. ಏನಿಲ್ಲ ಬಿಡು ಬ್ರೋ. ಬ್ರೋ ನೀನೇನಾದ್ರು ಕೇಳ್ತೀನಿ ದಯವಿಟ್ಟು ಸಾರಿ ಮಾತಿಗೆ ಬರ್ತಾ ಇಲ್ಲ ಬ್ರೋ, ನಮ್ಗೆ ಮಾತಿಗೆ ಬರ್ತಾ ಇಲ್ಲ. ಬನ್ನಿ ಬ್ರೋ ಹೋಗೋಣ, ಫಸ್ಟ್ ಇಲ್ಲಿಂದ ಹೋಗೋಣ ಬನ್ನಿ. ಸೊ ನಮ್ಮಿಂದ ನಿಮ್ಗೆ ಯಾವ್ದಾದ್ರು ತೊಂದರೆ ಆಗಿದ್ದರೆ ದಯವಿಟ್ಟು ಕ್ಷಮಿಸ್ಬಿಡಿ. ನಾವು ನಿಮ್ಗೇನಾದರೂ ತುಂಬ ತೊಂದರೆ ಮಾಡಿದರೆ ದಯವಿಟ್ಟು ನಮ್ಮಿಂದ ಬರೋದೇ ಆಗಲಿ ಬ್ರೋ ಈ ಥರ ಸೌಂಡ್ ಬ್ರೋ. ಬ್ರೋ ಇದಕ್ಕೆ ಇಲ್ಲೇ ಏನಾದರೂ ಮಾಡು, ಆಗೋ ಥರ ಇದ್ರೆ ಮಾಡಿಬಿಡು ಬ್ರೋ. ಬ್ರೋ ಸುಮ್ಮನೆ ಆಮೇಲೆ ನಾವು ಟೆಂಪಲ್ಗೆ ಹೋಗಿ ಅಲ್ಲಿ ಏನಾದರೂ ಆಗೋದು, ಅಲ್ಲಿ ಏನಾದರೂ ಆಗದೆ ಇದ್ರೆ ತುಂಬ ಪ್ರಾಬ್ಲಮ್ ಆಗೋದು ಬ್ರೋ. ಏನಾದರೂ ಸೊಲ್ಯೂಷನ್ ಇಲ್ಲೇ ಮುಗಿಸಿ ಇಲ್ಲೇ ಹೋಗೋ ಥರ ಇರಬೇಕು ಬ್ರೋ. ಸೊಲ್ಯೂಷನ್ ಅಂದರೆ ಡೌಸಿಂಗ್ ರಾಡಲ್ಲೇ ಮಾತಾಡಬೇಕು ಬ್ರೋ, ಆಯಿತಾ? ಇಲ್ಲಾಂದರೆ ಅವ್ರಿಗೇನಾದರೂ ಆಸೆ ಇದ್ದರೆ ತೀರ್ಸೋಕೆ ರೆಡಿ ಇದ್ದೀರಾ ಬ್ರೋ? ಫ್ಯಾಮಿಲಿ ನಾವು ಸೇಫ್ ಇದ್ರೆ ನಮ್ಮ ಫ್ಯಾಮಿಲಿ ಚೆನ್ನಾಗಿರುತ್ತೆ. ಅಮ್ಮ ತಾಯಿ ಬೇಜಾರು ಮಾಡ್ಕೊಂಬಿಡಿ, ನಾವೇನಾದರೂ ಇದ್ರೆ ಬನ್ನಿ ಬ್ರೋ, ಇರ್ಬೋದು. ಬನ್ನಿ ಬ್ರೋ, ಎಲ್ಲ ಬನ್ನಿ, ಬೇಡ ಬನ್ನಿ ಬ್ರೋ, ಎಲ್ಲ ಬನ್ನಿ ಬ್ರೋ, ಬನ್ನಿ ಬ್ರೋ, ಬನ್ನಿ ಬ್ರೋ, ಬನ್ನಿ ಬ್ರೋ, ಇದಕ್ಕೊಂದು ಸೊಲ್ಯೂಷನ್ ಕೊಡ್ತೀನಿ. ಬನ್ನಿ ಬ್ರೋ. ಏನಿಲ್ಲ ಬ್ರೋ, ಏನಿಲ್ಲ ಬ್ರೋ, ಸೊಲ್ಯೂಷನ್ ನಾನು ಕೊಡ್ತೀನಿ. ನಾವು ನೋಡಿತ್ತಲ್ಲಿ ಬ್ರೋ ಕೈ ನಿಮ್ಗೆ ಸೌಂಡ್ಗಳು ಎಲ್ಲ ಜಾಸ್ತಿ ನಡೆದಿತ್ತಲ್ಲಿ ಬ್ರೋ. ಬೇಡ ಬನ್ನಿ ಬ್ರೋ, ಪ್ಲೀಸ್ ಬನ್ನಿ ಬ್ರೋ. ಹೆವಿ ಸೌಂಡ್ ಆಗ್ತಿರೋದು, ಎಕ್ಸ್ಪೆಷಲಿ ಆ ರೂಮಲ್ಲಿ ಆ ಪಾಪು ಸೌಂಡ್ ಇತ್ತಲ್ಲ, ಆ ಪಾಪು ಕೈ ಇರೋದು ಅಲ್ಲೇ ನಡೀರಿ. ಬ್ರೋ ತಂಬೇಡಿ ಬ್ರೋ ನೀವು. ಬನ್ನಿ ಬ್ರೋ. ನಾನು ಇವಾಗ ಕನ್ಫ್ಯೂಷನ್ ಆದೆ, ಇಲ್ಲಂದ್ರೆ ಫಸ್ಟ್ ಫ್ಲೋರ್ ಬ್ರೋ, ಕನ್ಫ್ಯೂಷನ್ ಆದೆ ನಾನು. ಬ್ರೋ ಇಲ್ಲ ಬ್ರೋ, ನೀವು ಬ್ರೋ ಪಾಪುಗಳ ಕೈ ಗೊತ್ತಾಗ್ತಾ ಇಲ್ಲ, ಬಂದ್ಬಿಡಿ ಬ್ರೋ. ನಿಮ್ಮ ಕನ್ಫ್ಯೂಸ್ ಬ್ರೋ, ಮಾಡ್ತಾ ಇಲ್ಲ. ಇಲ್ಲಾಂದ್ರೆ ಇಲ್ಲೇ ಕೇಳಿ. ನಿಮ್ಗೇನಾದರೂ ನಮ್ಮ ಕಡೆಯಿಂದ ಸಹಾಯ ಬೇಕಂದರೆ ಸೌಂಡ್ ಮಾಡಿ ಅನ್ನಿ, ಇಲ್ಲಾಂದರೆ ನಮ್ಮ ಎದುರುಗಡೆ ಬಂದು, ಇಲ್ಲಾಂದ್ರೆ ಡೌಸಿಂಗ್ ರಾಡೇ ಕೇಳಿ, ಇಲ್ಲಾಂದರೆ ಯಾರಾದರೂ ಕೇಳ್ತೀರಿ. ಇಲ್ಲ ನಾನು ಕೇಳ್ತೀನಿ ಕೊಡಿ, ನೀವೆಲ್ಲ ಗಾಬರಿ ಆಗಿಬಿಟ್ಟಿದ್ರೆ. ಸೊ ಫ್ರೆಂಡ್ಸ್, ನಾವು ಮತ್ತೆ ಇನ್ನೊಂದು ಸರಿ ಕ್ವಶನ್ ಕೇಳಬೇಕಂತ ಇದ್ದೀರಿ. ಯಾಕಂದರೆ ಅಭಿಷೇಕ್ ಬ್ರೋಗೆ
ಒಂದು ಡೌಟ್ ಬಂದಿದೆ. ನಮ್ಮ ಹಿಂದ್ಗಡೆ ಫಾಲೋ ಮಾಡ್ಕೊಂಡ್ಬಂದು ನಮ್ಮ ಫ್ಯಾಮ್ಲಿಗೆ ಆಗಲಿ ನಮಗೆ ಆಗಲಿ ಏನಾದರೂ ತೊಂದರೆ ಆದರೆ ತುಂಬ ಬೇಜಾರಾಗುತ್ತೆ ಬ್ರೋ. ಅದರಿಂದ ಇಲ್ಲೇ ಒಂದು ಸೊಲ್ಯೂಷನ್ ನೀವು ಕಂಡುಹಿಡೀರಿ. ನಾನು ಕಂಡುಹಿಡಿಯೋಷ್ಟು ನಾನು ಏನು ಗೊತ್ತಿಲ್ಲ, ಬಟ್ ಇದ್ರ ಮುಖಾಂತರ ನಾನು ಕಮ್ಯುನಿಕೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅವ್ರಿಗೆ ಏನಾದರೂ ಬೇಕು ಅಂದರೆ ನಾವು ಅದನ್ನು ಬ್ರೋ ಬರ್ತಾ ಇದೆ ಬ್ರೋ ನಮ್ಮ ಕಡೆ. ಏನಾದರೂ ಬೇಕು ಅಂದರೆ ಸೌಂಡ್ ಬರ್ತಿದೆ ಬ್ರೋ ನಮ್ಮ ಕಡೆ ಬರ್ತಾ ಇದೆ ಬ್ರೋ. ಇಲ್ಲ ಬಿಡು ಬ್ರೋ, ಸುಮ್ಮನೆ ಇರು ಬ್ರೋ. ಒಂದು 5 ನಿಮಿಷ ನನಗೋಸ್ಕರ ನೋಡ್ಬಿಟ್ಟೆ ಇವ್ರದ್ದು. ಒಂದು 5 ನಿಮಿಷ ನನಗೋಸ್ಕರ ಸೈಲೆಂಟ್ ಆಗಿರಿ ಬ್ರೋ ದಯವಿಟ್ಟು. ನಾನು ನಿಮ್ಮ ಜೊತೆನೇ ತಾನೇ ಇದ್ದೀನಿ. ಸೊ ಫ್ರೆಂಡ್ಸ್, ಇವಾಗಾದರೆ ನಾನು ಅವ್ರಿಗೇನಾದರೂ ಬೇಕಾ ಅಂತ ತಿಳ್ಕೊತೀನಿ. ಸೊ ಇಲ್ಲಿರೋರಿಗೆ ಏನಾದರೂ ಸಹಾಯ ಬೇಕಿದ್ರೆ ಇದನ್ನ ಕ್ಲೋಸ್ ಮಾಡಿ, ಇಲ್ಲಾಂದರೆ ಹಿಂಗೆ ಬಿಡಿಸಿ. ಸಹಾಯ ಬ್ರೋ ಮ್ಯಾನ್ಯುವಲ್ ಆಗಿ ಬಂದ್ಬಿಡ್ತು. ನಾನು ಡೌಸಿಂಗ್ ರೋಡಲ್ಲೂ ಕೆಲಸ. ನಿಮ್ಗೇನಾದರೂ ಸಹಾಯ ಬೇಕಿದೆಯಾ ಬ್ರೋ ಎಸ್ ಅಂತ ಬಂತು ಬ್ರೋ. ಬ್ರೋ ಬಂತು ಬ್ರೋ. ಸೊ ನಮ್ಮ ಕೈಯಲ್ಲಿ ಏನು ಸಹಾಯ ನಿಮಗೆ ಬೇಕಾಗಿದೆ? ಬ್ರೋ 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 ಎಲ್ಲೋ ಮೇಲೆ ಬ್ರೋ, ಫುಲ್ ಟಾಪ್ ಬ್ರೋ. ಅದಕ್ಕೇನೋ ಒಂದು ಆಸೆ ಇರುತ್ತೆ ಬ್ರೋ. ಅಲ್ಲಿ ನೋಡಿದ್ದು ನಮ್ಮ ಕೈಯಲ್ಲಿ ಆಗೋದು ಏನಿರುತ್ತೆ ಬ್ರೋ? ನಮ್ಮ ಕೈಯಲ್ಲಿ ಬ್ರೋ ಅದು ಆ ಥರ ಅಲ್ಲ. ಅಲ್ಲಿ ರೂಮಲ್ಲಿ ಪಾಪು ಸೌಂಡ್ ಇತ್ತಲ್ವಾ, ಆ ಪಾಪುನು ಏನೋ ಬೇರೆ ಒಂದು ನಿಜವಾಗ್ಲೂ ಇಲ್ಲಿ ಎರಡಿಲ್ಲ, ಎರಡಕ್ಕಿಂತ ಜಾಸ್ತಿ ಇದ್ದಾವೆ ಆತ್ಮಗಳು. ಅದರಲ್ಲಿ ಎಕ್ಸ್ಪೆಷಲಿ ಆ ರೂಮಲ್ಲಿ ಪಾಪು ಆತ್ಮ ನೋಡಿದ್ವಿ. ಪಾಪುದು ಏನಾದರೂ ಬೇಕಿದ್ರೆ ಏನಾದರೂ ಇದ್ರೆ ಕೇಳಿ ಬ್ರೋ, ಕ್ಲಿಯರ್ ಮಾಡ್ಬಿಟ್ಟು ಹೋಗ್ಬಿಡು. ಬೇಕಾದ್ರೆ ಸುಮ್ಮನೆ ಮೇಲೆ ಪಾಪು ನೀನು ಇದೆಯಾ ಅಂತ ನಾನು ನಂಬ್ತಾ ಇದ್ದೀನಿ. ಇಲ್ಲಿ ನೀನು ಇರೋದು ಇದ್ರೆ ನಿನಗೆ ಆಟ ಆಡೋಕ್ಕೆ ಸಾಮಾನು ಏನಾದರೂ ತಂದ್ಕೊಡ್ಲಾ, ಇಲ್ಲಾಂದರೆ ಊಟ ಥರ ಏನಾದರೂ ತೊಗೊಂಬಂದ್ಲಾ? ನಿನಗೆ ಆಟ ಆಡೋ ಸಾಮಾನು ಬೇಕಾಗಿದ್ದರೆ ಇದನ್ನು ಕ್ಲೋಸ್ ಮಾಡು, ಇಲ್ಲಾಂದರೆ ಹಿಂಗೆ ಬಿಡಿಸು. ನಿಮಗೆ ಆಟ ಆಡೋ ಸಾಮಾನು ಏನಾದರೂ ಬೇಕಿದೆಯಾ ಬ್ರೋ? ಈ ಸೌಂಡೇ ಬೇರೆ ಬ್ರೋ, ನಿಜವಾಗ್ಲೂ ಬ್ರೋ ಈ ಸೌಂಡೇ ಬೇರೆ ಬ್ರೋ. ಇದು ಬ್ರೋ ಇದೇ ಆಗಿರೋ ಪ್ರಾಬ್ಲಮ್ಮು. ಏನಿಲ್ಲ, ನೆಕ್ಸ್ಟ್ ಟೈಮು ನೀವು ಬಂದರೆ ಬನ್ನಿ, ಇಲ್ಲಾಂದರೆ ನಾನು ಬರ್ತೀನಿ. ಆ ಮಗುಗೇನೋ ಆಟ ಆಡೋ ಸಾಮಾನು ಬೇಕಿದೆ ಅಂತ ಕೇಳ್ತಿದ್ದೆ. ಒಬ್ಬರೇ ಬರೋಕೆ ಹೋಗ್ಬಿಡಿ. ಅದನ್ನು ತೊಗೊಂಬಂದು ಕೊಟ್ಟರೆ ಎಷ್ಟೊಂದು ಲೊಕೇಶನಲ್ಲಿ ನೋಡಿದ್ದೀನಿ, ಎಷ್ಟೊಂದು ಜನ ಮಾಡಿದ್ದಾರೆ ಈ ಥರ. ಬ್ರೋ ತಾಯಿ ಇದ್ದಂಗಿದೆ ಬ್ರೋ ಇದು. ತಾಯಿ ಪಾಪು ಅವ್ರ ಅಮ್ಮ ಆ ಕೈಗಳು, ಇನ್ನೊಂದು ಯಾವುದೋ ರೀತಿಯಾದ ಸೌಂಡು, ಇಷ್ಟು ನೋಡ್ತಿದ್ರೆ ನನಗೆ ಮೈಂಡ್ ಬ್ಲ್ಯಾಕ್ ಆಗ್ತಿದೆ. ನಿಮ್ಗೆ ಆಗೋದ್ರಲ್ಲಿ ಆಶ್ಚರ್ಯ ಏನಿಲ್ಲ. ಸೊ ಇವಾಗ ಏನು ಮಾಡೋಣ ಅಂತೀರಾ? ಬೊಂಬೆ ಆಟ ಸಾಮಾನು ಆದರೆ ಇಷ್ಟೊತ್ತಲ್ಲಿ ತೊಗೊಂಬಂದು ಕೊಡೋ ಚಾನ್ಸ್ ಇಲ್ಲವೇ ಇಲ್ಲ ಬ್ರೋ. ಇಲ್ಲ ಅಂದ್ರೂ ನೆಕ್ಸ್ಟ್ ಟೈಮು ನಾಳೆನೋ ನಾಳಿದ್ದು ಯಾವಾಗ ಆಗುತ್ತೋ ಅವಾಗ ಅದು ತಂದುಬಿಟ್ಟು ಅದ್ರ ಇವಾಗ ನಾವಿಲ್ಲೆಲ್ಲ ಬಂದು ಇಷ್ಟು ಮಾಡಿದ್ದೀವಿ ಅಮಾವಾಸ್ಯೆ ಬ್ರೋ, ಅದಕ್ಕೆ ಬ್ರೋ. ಅದರಲ್ಲಿ ಎಕ್ಸ್ಪೆಷಲಿ ಇವತ್ತು ಅಮಾವಾಸ್ಯೆ, ಇವತ್ತು ಬಂದಿರೋದೇ ಮೇನು. ಅದರಲ್ಲಿ ಎಕ್ಸ್ಪೆಷಲಿ ಹೆವಿ ಅಂದರೆ ಪ್ಯಾರಾನಾಮಿಲ್ ಆಕ್ಟಿವಿಟೀಸ್ ಅಂತ ಹೆವಿನೇ ಆಗ್ತಿದೆ. ನೀವು ನೋಡ್ತಾ ಇರ್ಬೋದು. ಅದಕ್ಕೇನು ಗೊಂಬೆ ತಂದ್ಬಿಟ್ಟು ಕೊಟ್ಬಿಡೋಣ ಬ್ರೋ. ಸರಿ ಬ್ರೋ. ಅಮ್ಮ, ನಾವು ನಿಮಗೆ ನೀವು ಕೇಳಿರೋ ಥರ ಬೊಂಬೆ ತೊಗೊಂಬಂದು ಕೊಡ್ತೀನಿ. ಸೊ ಅವಾಗ ಗಂಟ, ಯಾಕಂದರೆ ನಮಗೆ ಈ ಟೈಮಲ್ಲಿ ನಾವು ತರೋಕ್ಕಾಗಲ್ಲ, ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡಿ. ಬಟ್ ನಾನು ಖಂಡಿತ ತೊಗೊಂಬಂದು ಕೊಟ್ಟೇ ಕೊಡ್ತೀನಿ. ಸೊ ಅದರಿಂದ ನೀವು ನಮ್ಗೆ ಯಾವುದೇ ರೀತಿ ತೊಂದರೆ ಮಾಡಬೇಡಿ, ನಮ್ಮನ್ನು ಫಾಲೋ ಮಾಡೋದೇ ಆಗಲಿ ಯಾವುದೇ ರೀತಿ ಏನೂ ಮಾಡಬೇಡಿ. ಸೊ ಇವಾಗಾದರೆ ನಾವು ಇಲ್ಲಿಂದ ಓಡ್ತಾ ಇದ್ದೀರಿ. ಸರಿ ಬ್ರೋ, ಬಿಡಿ ಬ್ರೋ, ಅದು ನಾರ್ಮಲ್. ಅದು ನಾರ್ಮಲ್ ಬಿಡಿ. ನೋಡಿ ಬ್ರೋ, ಇವಾಗ ಏನು ಸೌಂಡ್ ಇಲ್ಲ ಬ್ರೋ. ಕೇಳಿದ್ಕ ಏನು ಸೌಂಡ್ ಬರ್ತಿಲ್ಲ ನೋಡಿ ಇವಾಗ. ಕೇಳಿರೋದು ನೋಡಿ ಬ್ರೋ. ಏನು ಸೌಂಡ್ ಇಲ್ಲ ಬ್ರೋ ಇವಾಗ. ಸ್ವಲ್ಪ ಕಾನ್ಫಿಡೆಂಟ್ ಬಂತಾ ಬ್ರೋ ಅಭಿಷೇಕ್ ಬ್ರೋ? ನನಗೆ ಅದು ಎಕ್ಸ್ಪೆಷಲಿ ಒಂದು ಗೊಂಬೆ ಕೊಡಿಸ್ಬಿಟ್ಟು ಸಾಕು ಅಂತಲ್ಲ, ನನಗೆ ಅದೇ ಖುಷಿ ಆಯಿತು. ನೆಕ್ಸ್ಟು ಯಾವಾಗಾದ್ರೂ ಬ್ರೋ ನಾವಿಬ್ಬರು ಎಕ್ಸ್ಪೆಷಲಿ ಈ ಪ್ಯಾನ್ ಇಲ್ಲಿ ಆಗ್ತಿದೆಯಲ್ಲ, ಇಲ್ಲಿ ಬಂದು ಒಂದು ಸತಿ ಬಿರಿಯಾನಿ ತಿನ್ನಲೇಬೇಕು. ಈ ಜಾಗದಲ್ಲಿ ತಿನ್ನಲೇಬೇಕು. ಸತ್ತೋಗ್ತಾರೆ ಬ್ರೋ ನಿಜವಾಗ್ಲೂ ಬ್ರೋ. ಈ ಜಾಗದಲ್ಲಿ ನಾನು ರೆಡಿ, ನೀವು ರೆಡಿನಾ? ಸೊ ಫ್ರೆಂಡ್ಸ್, ಇಲ್ಲಿ ಆ್ಯಕ್ಚುಲಿ ಏನಂತಂದರೆ ಅಭಿಷೇಕ್ ಬ್ರೋ ಇವಾಗ ಒಳ್ಳೆ ಚಾಲೆಂಜ್ ಕೊಟ್ಟವ್ರೆ. ಈ ಜಾಗದಲ್ಲಿ ಅದು ಅರ್ಧ ರಾತ್ರಿಯಲ್ಲಿ ಬಿರಿಯಾನಿ ತಿನ್ನಬೇಕು. ನಾನು ರೆಡಿ ಬ್ರೋ, ನೀವು ರೆಡಿನಾ? ಹೇಳಿ. ಏನಾದರೂ ಒಂದು ಟ್ರೈ ಮಾಡಲೇಬೇಕು ಲೈಫಲ್ಲಿ. ಇಷ್ಟೆಲ್ಲ ಟ್ರೈ ಮಾಡ್ತಾ ಇದ್ದೀವಿ ಬ್ರೋ. ಏನು ಅಂತ ಹೇಳಿದ್ರೆ ನಮ್ಮದೇ ಏನು ಉದ್ದೇಶ ಅಂತ ಹೇಳಿದ್ರೆ ಏನಾದರೂ ತೋರಿಸ್ಬೇಕು, ಹೊಸ್ದಾಗಿ ತೋರಿಸ್ಲೇಬೇಕು. ಇಲ್ಲ ಅಂತ ಹೇಳಿದ್ರೆ ನಾವು ಇದೇ ಲೊಕೇಶನಲ್ಲಿ ಮಾಡಬೇಕು ಅಂತ ಏನಕ್ಕೆ ಅನಿಸ್ತು ಬ್ರೋ? ಎಕ್ಸ್ಪೆಷಲಿ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಬಂಧುತ್ವದಿಂದ ಹೆವಿ ಅಂದರೆ ಹೆವಿ ಆ್ಯಕ್ಟಿವಿಟಿ ಆಗ್ತಿದೆ. ಯಾಕಂದರೆ ನಾವು ಬೇರೆ ಕಡೆ ವೀಡಿಯೋ ಮಾಡಿದ್ದೀವಿ, ಬಟ್ ಈ ಥರ ಎಲ್ಲ ಆ್ಯಕ್ಟಿವಿಟೀಸ್ ಎಲ್ಲ ನೋಡೇ ಇಲ್ಲ. ಎಕ್ಸ್ಪೆಷಲಿ ಇಲ್ಲಿ ಬಂದ್ಬಿಟ್ಟು ಮಾಡಲೇಬೇಕು ನಾವು. ಓಕೆ, ಡನ್ ಬ್ರೋ.
ಅದರಲ್ಲಿ ಎಕ್ಸ್ಪೆಷಲಿ ನಿಮ್ಮನ್ನು ಕರ್ಕೊಂಡೇ ಬರಬೇಕು. ಓಕೆ ಬ್ರೋ, ಡನ್. ನಾನು ನೀವು ಇಬ್ಬರೇ ಬರೋಣ ಬ್ರೋ. ಡನ್ ಬ್ರೋ, ಡನ್ ಡನ್. ಸರಿ ಬ್ರೋ, ಇಲ್ಲಿಂದ ಆದರೆ ಇವಾಗ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಇವಾಗಲೂ ಸೊ ಬನ್ನಿ ಬ್ರೋ, ಇದ್ರ ಮುಂದೆನೇ ನಿಂತ್ಕೊಂಡು ನಾವು ಎಂಡಿಂಗ್ ಕೊಟ್ಬಿಡೋಣ, ಓಕೆನಾ? ಸೊ ಫ್ರೆಂಡ್ಸ್, ಈ ಲೊಕೇಶನಲ್ಲಿ ಏನೇನೆಲ್ಲ ನಡೆದಿದೆ ಅಂತಂದ್ಬಿಟ್ಟು ನೀವು ನೋಡಿದ್ದೀರಾ. ಸೊ ಎಕ್ಸ್ಟ್ರೀಮ್ ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟೀಸ್ ನಡೆದಿದೆ. ನಮಗೊಂದು ಕ್ವಶನ್ ಕೇಳಿದ್ರೆ ಬೊಂಬೆ ಇಲ್ಲಾಂದರೆ ಆಟ ಸಾಮಾನು ಬೇಕು ಅಂತಂದ್ಬಿಟ್ಟು ಚಿಕ್ಕ ಮಗು ಕೈಗಳೆಲ್ಲ ಇದೆ, ವಿತ್ ಪ್ರೂಫು ರೆಕಾರ್ಡ್ ಆಗಿದೆ, ನಿಮಗೆ ತೋರಿಸ್ತೀನಿ. ಸೊ ಈ ವಿಡಿಯೋದಲ್ಲಿ ನೋಡ್ತೀರಾ. ಹಾಗಾಗಿ ನಾವು ಮತ್ತೆ ಈ ಲೊಕೇಶನ್ಗೆ ಬರ್ತೀರಿ. ಇನ್ನೊಂದು ಚಾಲೆಂಜು ಟೈಪ್ ಕೊಟ್ಟಿದ್ದಾರೆ ನಮ್ಮ ಅಭಿಷೇಕ್ ಬ್ರೋ. ಏನಂತಂದರೆ ಈ ಲೊಕೇಶನಲ್ಲಿ ಈ ಥರ ಸೌಂಡ್ಗಳು ಕೇಳಿಸೋ ಲೊಕೇಶನ್, ಈ ಥರ ಕಾಣಿಸ್ತಿರೋ ಲೊಕೇಶನಲ್ಲಿ ಅರ್ಧ ರಾತ್ರಿಯಲ್ಲಿ ಬಿರಿಯಾನಿ ತಿನ್ನೋಕ್ಕೆ ಬೇರೆ ಬರಬೇಕಂತೆ. ಸೊ ನಾನಾದರೆ ರೆಡಿ, ಅಭಿಷೇಕ್ ಬ್ರೋ ಧೈರ್ಯ ಅಷ್ಟೇ. ಸೊ ಫ್ರೆಂಡ್ಸ್, ಇಲ್ಲಿಗೆ ಬೇಡ, ಅದಕ್ಕಿಂತ ಮುಂಚೆ ಇವರೆಲ್ಲರೂ ಎಕ್ಸ್ಪೀರಿಯೆನ್ಸ್ ತಿಳ್ಕೊಳೋಣ. ಬ್ರೋ ಹಂಗೆ ಶೇರ್ ಮಾಡಿಬಿಡಿ. ಬ್ರೋ ನಿಜವಾಗ್ಲೂ ಅದರಲ್ಲೂ ಎಕ್ಸ್ಪೆಷಲಿ ಹಂಟಿಂಗ್ ವೀಡಿಯೋಸ್ಗಳಿದೆಯಲ್ಲ, ನಾರ್ಮಲ್ ವೀಡಿಯೋಸ್ಗಳು ಮಾಡೋದು ಬೇರೆ, ಈ ಥರ ವೀಡಿಯೋಸ್ಗಳು ಮಾಡೋದು ಬೇರೆ. ಎಕ್ಸ್ಪೆಷಲಿ ಈ ಥರ ಥ್ರಿಲ್ಲಿಂಗ್ ವೀಡಿಯೋಸ್ಗಳಿದೆಯಲ್ಲ, ನಿಜವಾಗ್ಲೂ ನನ್ನ ಲೈಫಲ್ಲಿ ಮರೆಯೋದೇ ಇಲ್ಲ ಈ ಥರ. ಅದರಲ್ಲೂ ಎಕ್ಸ್ಪೆಷಲಿ ಈ ಸ್ಪಾಟ್ ಇದೆಯಲ್ಲ, ಒಂಥರ ಹೈ ಲೆವೆಲ್ಲಿಗೆ ತೊಗೊಂಡೋಗ್ಬಿಟ್ಟಿದೆ. ಅದರಲ್ಲಿ ನನ್ನ ಬಾಡೀಲಿ ಇರ್ತಕ್ಕಂಥ ಗೀಟ್ರು ಎಲ್ಲ ಆಫ್ ಆಗೋಗಿದೆ. ಹೆಂಗೋ ಬೆಂಗಳೂರಲ್ಲಿ ಹಂಗೋ ಹಿಂಗೋ ಇದ್ಬಿಡ್ತಿದ್ವಿ, ಇಲ್ಲೆಲ್ಲ ಬಂದುಬಿಟ್ಟು ಹೆವಿ ಮಾಡೋಕ್ಕಾಗೋದೇ ಇಲ್ಲ. ಅದರಲ್ಲಿ ಎಕ್ಸ್ಪೆಷಲಿ ಈ ಥರ ವೀಡಿಯೋಸ್ಗಳನ್ನೆಲ್ಲ ನಿಜವಾಗ್ಲೂ ಮಾಡೋದು ತುಂಬ ಕಷ್ಟ. ಈ ಥರ ವೀಡಿಯೋ ಮಾಡ್ತಾ ಇರೋದಕ್ಕಾದ್ರೂ ನೀವು ನಿಜವಾಗ್ಲೂ ಒಂದು ಲೈಕ್ ಮಾಡಿ. ಇದು ಯಾವುದೋ ಬೇರೆ ಸೌಂಡು ಬ್ರೋ, ಇದು ಬೇರೆ, ಇದು ಯಾವುದೋ ಬೇರೆ ಥರ ಸೌಂಡ್. ಅದಕ್ಕೆ ಬ್ರೋ ಬಂದ್ಬಿಡಿ ಬ್ರೋ, ಹೊರಟೋಗೋಣ. ಸೊ ನಿಮ್ಗೆ ಹೆಂಗೆ ಅನಿಸ್ತಿದೆ? ಪಟಪಟ ಅಂತ ಹೇಳ್ಬಿಡಿ ಬ್ರೋ. ಫುಲ್ಲು ನನ್ನ ಗಂಟ್ಲೆಲ್ಲ ಆರೋಗಿದೆ ಬ್ರೋ. ಅಲ್ಲೆಲ್ಲ ಆ ಸೌಂಡ್ ಒಳಗಡೆಗೆ ಬಂದಿದ್ದ ತಕ್ಷಣ ಫುಲ್ಲು ಸೌಂಡ್ ಬ್ರೋ. ಏನು ಬ್ರೋ, ಒಂಚೂರು ಮಿಸ್ ಆಗಿದ್ದಿದ್ರೆ ಬಿದ್ದೋಗ್ತಾಯಿತ್ತು ಬ್ರೋ. ಸರಿ ಬ್ರೋ, ನಾನೇನು ಬ್ರೋ, ನಾವಿಬ್ರು ಹೋದ್ವಲ್ಲ ಅಲ್ಲಿ ನನ್ನ ಕಿವಿ ಹತ್ರನೇ ಕೇಳಿಸ್ತು ಬ್ರೀತ್ ಮಾಡೋದು. ಅದಾದ್ಮೇಲೆ ಹೋಗ್ಬೇಕು, ಟೈಮ್ ಹತ್ರಕ್ಕೆ ಬಂತು. ಸೊ ಫ್ರೆಂಡ್ಸ್, ಇವಾಗಾದರೆ ಇವ್ರ ಒಪಿನಿಯನ್ ಎಲ್ಲ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ಸೊ ಈ ವಿಡಿಯೋ ಹೆಂಗಿತ್ತು ಅಂತಂದ್ಬಿಟ್ಟು ನಿಮ್ಮ ಒಪಿನಿಯನ್ ನಮಗೆ ತುಂಬ ಮುಖ್ಯ. ಸೊ ಅದರಿಂದ ದಯವಿಟ್ಟು ಎಲ್ಲರೂ ಕಮೆಂಟ್ ಮಾಡಿ ಈ ವಿಡಿಯೋ ಹೆಂಗಿತ್ತು ಅಂತಂದ್ಬಿಟ್ಟು ಒಂದು ಲೈಕ್ ಮುಖಾಂತರ ನಮಗೆಲ್ಲರಿಗೂ ತಿಳಿಸಿ. ಸೊ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಿದ್ದೀವಿ ಫ್ರೆಂಡ್ಸ್. ಟಾಟಾ, ಬಾಯ್ ಬಾಯ್, ಲವ್ ಯು ಆಲ್, ಜೈ ಶ್ರೀರಾಮ್, ಬಾಯ್ ಫ್ರೆಂಡ್ಸ್.